ಮಗು ಹುಟ್ಟಾದ ಮೇಲೆ ಕೆಲವು ದಿನಗಳ ಕಾಲ ಮಗುವಿನ ಕೈ ಮತ್ತು ಪಾದ ಬ್ಲೂವಿಶ್ ಕಲರ್ ಆಗುತ್ತೆ. ಈ ರೀತಿ ಆಗುವುದು ಮಗು ಹುಟ್ಟಿದಾಗ ಮಗುವಿನ ಬ್ಲಡ್ ಸರ್ಕ್ಯುಲೇಷನ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಈ ರೀತಿ ಕೈ ಮತ್ತು ಕಾಲು ಬ್ಲೂವಿಶ್ ಆಗೋದು ಇಟ್ಸ್ ಕಂಪ್ಲೀಟ್ಲಿ ಕಾಮನ್. ಯಾಕಂತಂದರೆ ಮಗುವಿನ ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಆಗದಿರೋ ಕಾರಣ ಈ ರೀತಿ ಆಗುತ್ತೆ ಆ್ಯಂಡ್ ಇಟ್ಸ್ ನಾರ್ಮಲ್ ಸೈನ್ ಆಲ್ಸೋ. ಆದರೆ ಬೇರೆ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಮಗುಗೆ ಬ್ಲೂವಿಶ್ ಕಲರ್ ಆದಾಗ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನು ಕೆಲವು ಮಕ್ಕಳುಗಳಲ್ಲಿ ಬಾಡಿಯಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇರುತ್ತೆ ಮತ್ತು ಕಣ್ಣಲ್ಲಿನೂ ಸಹ ವೈಟ್ ಕಲರ್ ಭಾಗ ಇರುತ್ತಲ್ಲ, ಕಪ್ಪು ಬಿಳಿ, ಆ ಬಿಳಿ ಭಾಗ ಯೆಲ್ಲೋ ಕಲರ್ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ಜಾಂಡಿಸ್ ಅಂತ ಹೇಳಬಹುದು. ಮಗುವಿನ ಅಂಗೈ ಮತ್ತು ಅಂಗಾಲು ಅಂತಂದರೆ ಕೈ ಮತ್ತು ಪಾದ ಬ್ಲೂವಿಶ್ ಕಲರ್ ಆಗದೇ ಇರೋ ರೀತಿ ಹೇಗೆ ನಾವು ತಡೆಗಟ್ಟಬಹುದು ಅಂತಂದರೆ ಮಗುವಿನ ಕಾಲ್ಗೆ ಮತ್ತು ಕೈಗೆ ಸಾಕ್ಸ್ ಮತ್ತು ಮಿಟನ್ಸ್ನ ಹಾಕೋದ್ರಿಂದ ಈ ಬ್ಲೂವಿಶ್ ಕಲರ್ ಆಗೋದು ಸ್ವಲ್ಪ ತಡೆಗಟ್ಟುತ್ತೆ.